ಮಂಗಳೂರಿನಲ್ಲಿ ದೈವಾರಾಧನೆಗೆ ಎಸ್ಇಝೆಡ್ ಅಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಡಿಸಿ ಕಚೇರಿಯಲ್ಲಿ ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಸಭೆ ನಡೆದಿದೆ. 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪವಿತ್ರ ಸ್ಥಳ ಇದು. ಕಂಪನಿಯವರು ಅಡ್ಡಿ ಮಾಡ್ತಾ ಇದ್ದಾರೆ, ಎಸ್ಇಝೆಡ್ ಕಂಪನಿಯವರು. ಹಾಗಾಗಿನೇ ಒಂದು ಸಭೆ ಮಾಡಿದ್ರು ಸಂಸದ ಚೌಟ. ಆದರೆ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಾರದೆ ಸಭೆ ಅಂತ್ಯ ಆಗಿಬಿಟ್ಟಿದೆ. ಯಾವ ಫೈನಲ್ ಡಿಸಿಷನ್ ಕೂಡ ತೆಗೆದುಕೊಂಡಿಲ್ಲ. ಹಲವು ಸಾಧ್ಯತೆಗಳ ಬಗ್ಗೆ ಡಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಚರ್ಚೆಗಳಾಯಿತು. ದೇವಸ್ಥಾನದ ಪ್ರಮುಖರಿಂದ ಸಮಸ್ಯೆಗಳ ಬಗ್ಗೆ ಡಿಸಿ ಹಾಗೆ ಸಂಸದರಿಗೆ ವಿವರಣೆ ಕೊಡಲಾಯಿತು. ತಾತ್ಕಾಲಿಕ ಹಾಗೂ ಶಾಶ್ವತ ಪರಿಹಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು. ಎಸ್ಇಝೆಡ್ ಅಧಿಕಾರಿಗಳಿಂದಲೂ ಕೂಡ ಕೆಲವು ಮಾಹಿತಿಯನ್ನು ಪಡೆದುಕೊಂಡ್ರು. ಸಮಸ್ಯೆ ಪರಿಹಾರಕ್ಕೆ ಸಾಧ್ಯತೆ ಕೇಳಿದ್ರು ಡಿಸಿ. ಕೊನೆಗೆ ಮತ್ತೆರಡು ದಿನಗಳ ಕಾಲ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆಗೆ ಅವಕಾಶ, ದೈವದ ಪೂಜೆ ವಿಧಿವಿಧಾನಗಳಿಗೆ ಅವಕಾಶ ನೀಡುವ ಬಗ್ಗೆ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಸಾಧ್ಯತೆಗಳ ವಿಚಾರದಲ್ಲಿ ಕ್ರಮ ವಹಿಸುವ ಬಗ್ಗೆ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಎಸ್ಇಝೆಡ್ ಅಧಿಕಾರಿಗಳು ಡಿಸಿ ಮುಲೈ ಮುಗಿಲನ್, ಶಾಸಕ ಉಮಾನಾಥ್ ಕೋಟ್ಯಾನ್ ಹಾಗೆ ನೆಲ್ಲಿದಡಿ ಗುತ್ತು ಪ್ರಮುಖರು ಭಾಗಿಯಾಗಿದ್ದರು. ಮಂಗಳೂರಿನಲ್ಲಿ ಹೋರಾಟದ ರೂಪ ಪಡೆದಿತ್ತು ಈ ನೆಲ್ಲಿದಡಿ ಗುತ್ತು ಉಳಿಸಿ ಹೋರಾಟ. ಮಾರ್ಚ್ 18ರಂದು ದೈವಸ್ಥಾನ ಉಳಿಸೋಕೆ ಹೋರಾಟಕ್ಕೆ ಕರೆ ನೀಡಿದರು ದೈವಾರಾಧಕರು. ಯಾಕಂದರೆ ನೋಡಿ, ಕರಾವಳಿ ಅಂತ ಬಂದಾಗ ಅಲ್ಲಿ ದೈವಾರಾಧನೆ ಅದು ತಲೆತಲಾಂತರದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಆದರೆ ಅದಕ್ಕೆ ಏಕಾಏಕಿ ಇವರು ತಡೆ ಹಾಕ್ತಾ ಇದ್ದಾರೆ. ಆದರೆ ಹೂ ಅರ್ಪಣೆ ಮಾಡಲಿಕ್ಕೆ ಆಗಿರ್ಬೋದು, ಅಭಿಷೇಕ ಮಾಡಲಿಕ್ಕಾಗಿರ್ಬೋದು, ಪತ್ರೆಯನ್ನು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಲಿಕ್ಕಾಗಿರ್ಬೋದು, ಅವಕಾಶವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತಿನ ದೈವ ಏನಿದೆ ಕಾಂತೇರಿ ಜುಮಾದಿ ಸ್ಥಾನಕ್ಕೆ ತೆರಳಿ ನಿತ್ಯ ಆರಾಧನೆಯನ್ನು ಮಾಡಲಿಕ್ಕೆ ಇವರು ಅವಕಾಶವನ್ನು ನಿರಾಕರಿಸಿದರು ಎಸ್ಇಝೆಡ್ ಕಂಪ್ನಿಯವರು. ಹಾಗಾಗಿ ಈಗ ಹೋರಾಟದ ಒಂದು ಕಿಚ್ಚು ಕೂಡ ಅಲ್ಲಿ ನಡೀತಾ ಇದೆ. ತುಳುನಾಡಿನ ಅಸ್ಮಿತೆ ಅದು, ಅವ್ರ ನಂಬಿಕೆ ಅದು. ಈ ಕಂಪ್ನಿಯವರು ಅದರ ಮೇಲೆ ಸವಾರಿ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. 800 ವರ್ಷಗಳ ಇತಿಹಾಸ ಇದೆ ನೆಲ್ಲಿದಡಿ ಗುತ್ತು ಹಾಗೆ ಕಾಂತೇರಿ ಜುಮಾದಿ ದೈವಸ್ಥಾನಕ್ಕೆ. ಈಗ ದೈವಾರಾಧನೆಯನ್ನು ಆಯೋಜನೆ ಮಾಡಲಿಕ್ಕೆ ಇವರು ನಿರಾಕರಣೆ ಮಾಡಿದ್ದಾರೆ. ಜೊತೆಗೆ ನಿತ್ಯ ಹೋಗಿ ಅಲ್ಲಿ ಆರಾಧನೆಗಳನ್ನು ಮಾಡಿ ಬರ್ತಾಯಿದ್ರು ಸಂಪ್ರದಾಯಬದ್ಧವಾಗಿ. ಜೊತೆಗೆ ಅಲ್ಲಿರುವಂತಹ ಒಂದು 22 ಮನೆಗಳ ಸ್ಥಳಾಂತರ ಮಾಡಲಿಕ್ಕೂ ಕೂಡ ಕಂಪ್ನಿಯವರು ಮುಂದಾಗಿದ್ದಾರಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ ನೆಲ್ಲಿದಡಿ ಗುತ್ತು ಹಾಗೆ ಕಾಂತೇರಿ ಜುಮಾದಿ ದೇವಸ್ಥಾನ. ಬಟ್ ಅಲ್ಲಿನ ಆಚರಣೆಗಳಿಗೆ ಜೊತೆಗೆ ಅವರ ನಂಬಿಕೆಗೆ ಎಸ್ಇಝೆಡ್ ಕಂಪ್ನಿಯವರು ಸವಾರಿ ಮಾಡ್ತಾ ಇದ್ದಾರಾ ಅಂತ ಹೇಳಿ ಇವತ್ತಿನ ಸಭೆ ಯಾಕೆ ಅಪೂರ್ಣ ಆಯಿತು, ಯಾಕೆ ಒಮ್ಮತಕ್ಕೆ ಬರಲಿಲ್ಲ ಅಂತ? ಪ್ರಭು, ಯಾಕಂದ್ರೆ ಈಗಾಗಲೇ ಆ ಪ್ರದೇಶ ಏನಿದೆ ಅದು ವಿಶೇಷ ಆರ್ಥಿಕ ವಲಯ ಅಂತ ಘೋಷಣೆ ಆಗಿರುವಂತ ಪ್ರದೇಶ. ಮತ್ತು ಆ ನೆಲ್ಲಿದಡಿ ಗುತ್ತು ಏನಿದೆ, ಆ ನೆಲ್ಲಿದಡಿ ಗುತ್ತು ಇದರಲ್ಲಿ ದೈವಾರಾಧನೆ ನಡೀತಾ ಇದ್ರು ಕೂಡ, ಕುಟುಂಬಸ್ಥರು ಹೋಗಿ ದೈವಾರಾಧನೆಯನ್ನ ಮಾಡಿದ್ರು ಕೂಡ ಆ ಭೂಮಿ, ಆ ಜಾಗ ಇನ್ನೂ ಕೂಡ ಎಂಎಸ್ಇಝೆಡ್ ಅಲ್ಲೇ ಇದೆ. ಯಾಕಂದ್ರೆ ಕಳೆದ ಬಾರಿ ಏನು ಎಂಎಸ್ಇಝೆಡ್ ಅಂತ ಘೋಷಣೆ ಆಗುವ ಸಂದರ್ಭ ಅದು ಒತ್ತುವರಿ ಆಗಿತ್ತು. ಒತ್ತುವರಿಯಾದಂತ ಕಾರಣದಿಂದಾಗಿ ಈಗ ಕುಟುಂಬಸ್ಥರಿಗೂ ಕೂಡ ಅವ್ರಿಗೆ ಖಾಲಿ ಅಲ್ಲಿ ಆರಾಧನೆಯನ್ನ ಮಾಡೋದಕ್ಕೆ ಅವಕಾಶ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಹಕ್ಕಿಲ್ಲ. ಹಾಗಾಗಿ ಇದರ ಸಾಧಕ ಬಾಧಕ ಅಂದ್ರೆ ಮೊನ್ನೆ ದಿವಸದಲ್ಲಿ ಸಂಕ್ರಾಂತಿಗೆ ಹೋಗುವ ಸಂದರ್ಭ ಒಬ್ಬ ಅಧಿಕಾರಿ ಲಿಖಿತವಾಗಿ ಅನುಮತಿ ಇಲ್ಲ ಅಂತ ಹೇಳಿದ್ರು ಅನ್ನುವಂತ ಆ ಒಂದು ವಿಚಾರ ಏನಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಾದ್ಯಂತ ಬಹಳ ಆಕ್ರೋಶ ಇದಕ್ಕೆ ವ್ಯಕ್ತವಾಗಿತ್ತು. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ, ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸೇರಿದಂತೆ ಪ್ರಮುಖರು ಸೇರ್ಕೊಂಡ ಗುತ್ತಿನ ಮನೆಯವರು ಮತ್ತು ಎಂಎಸ್ಇಝೆಡ್ ಅಧಿಕಾರಿಗಳ ನಡುವೆ ಒಂದು ಸಭೆ ನಡೆದಿರುವಂತದ್ದು, ಒಂದು ಸಮನ್ವಯ ಸಭೆ. ಇದರಲ್ಲಿ ಈಗ ಈವರೆಗೂ ಕೂಡ ಅವರಿಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಒಂದು ಮಾತಾಗಿದೆ. ಮತ್ತು ಆ ಕುಟುಂಬಸ್ಥರು ಕೂಡ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕೊಡಬೇಕು, ಪ್ರತಿ ಬಾರಿ ನಾವು ಒಳಗಡೆ ಹೋಗುವಂತ ಸಂದರ್ಭ ಪರ್ಮಿಷನ್ ಅನ್ನ ಕೇಳುವಂತದ್ದು, ಅದಕ್ಕೆ ನಿರಾಕರಣೆಯನ್ನ ಮಾಡುವಂತದ್ದು, ಒಂದಿಷ್ಟು ಗೊಂದಲಗಳು ನಿರ್ಮಾಣವಾಗುತ್ತೆ. ಹಾಗಾಗಿ ನಮಗೆ ಪ್ರತ್ಯೇಕ ರಸ್ತೆಯನ್ನ ಮಾಡಿಕೊಡಿ ಮತ್ತು ಆ ಭೂಮಿಯನ್ನ ದೈವದ ಹೆಸರಿಗೆ ಮಾಡಿಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ಇದರ ಸಾಧಕ ಬಾಧಕಗಳ ಕುರಿತು ಪರಿಶೀಲನೆ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಅದು ವಿಶೇಷ ಆರ್ಥಿಕ ವಲಯದಲ್ಲಿದೆ, ಒತ್ತುವರಿ ಪ್ರಕ್ರಿಯೆಗಳು ಆಗಿದೆ ಮತ್ತು ರಿಹ್ಯಾಬಿಟೇಷನ್ ಮತ್ತು ರಿಲೀಫ್ ಅನ್ನ ಕೂಡ ಆ ಕುಟುಂಬಸ್ಥರಿಗೆ ಕೊಡಲಾಗಿದೆ. ಹಾಗೂ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಸಾಧಕ ಬಾಧಕ ಸಾಧ್ಯತೆಗಳಿದೆ ಈ ಬಗ್ಗೆ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ 2 ದಿನಗಳ ಒಂದು ಕಾಲಾವಕಾಶವನ್ನು ಸದ್ಯ ನೀಡಲಾಗಿದೆ. ಮತ್ತು ಯಥಾಸ್ಥಿತಿಯನ್ನ ಕಾಪಾಡುವಂತೆ ಅಂದ್ರೆ ಯಾವ ತರ ಆಚರಣೆಯನ್ನ ಮಾಡ್ತಾ ಇದ್ರು ಅದಕ್ಕೆ ಕಿಂಚಿತ್ ಕೂಡ ಅಡಚಣೆ ಬರದೆ ಅನುಮತಿಯನ್ನ ಪಡೆದು ಆಚರಣೆ ಮಾಡಿ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳಿಗೂ ಕೂಡ ಜಿಲ್ಲಾಧಿಕಾರಿ ಮತ್ತು ಸಂಸದರು ಸೇರಿದಂತೆ ಶಾಸಕರು ಸೂಚನೆಯನ್ನ ನೀಡಿದ್ದಾರೆ. ಪ್ರಭು, ಆದಿತ್ಯ, ಈ ಹಿಂದೆ ಭೂಸ್ವಾಧೀನ ಅವರಿಗೆ ಭೂಮಿ ಕೊಡುವಾಗ ಮೊದಲೇ ಮಾತುಕತೆ ಆಗಿತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಹಾಗಾಗಿ ಅದಕ್ಕೆ ತಕ್ಕನಾಗಿ ಕಂಪ್ನಿಯವರು ಕೂಡ ನಡೆದುಕೊಂಡಿಲ್ಲ ಅನ್ನೋದು ಆರೋಪ ಇದೆ ಅಲ್ವಾ?
ನಿಜಕ್ಕೂ ಪ್ರಭು, ಅಂದ್ರೆ ಅದು ಭೂಮಿ ಒತ್ತುವರಿ ಮಾಡುವಂತ ವಿಚಾರದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು, ಅಂದ್ರೆ ಸಂಘರ್ಷವೇ ನಡೆದಿತ್ತು. ಅಂದ್ರೆ ಕುಟುಂಬಸ್ಥರ ಒಂದು ಆರೋಪದ ಪ್ರಕಾರ ನಮ್ಮನ್ನ ಬಹಳ ಫೋರ್ಸ್ಫುಲ್, ಅಂದ್ರೆ ಇಡೀ ಊರನ್ನೇ ಎಕ್ಕೊಲೆಬ್ಬಿಸಿದ್ರು, ನಮ್ಮ ಮನೆಯವರು ಮಾತ್ರ ಎದ್ದಿರ್ಲಿಲ್ಲ, ಆದ್ರೆ ನಮ್ಮನ್ನು ಕೂಡ ಫೋರ್ಸ್ಫುಲ್ ಆಗಿ ಬೇರೆ ಬೇರೆ ರೀತಿಯ ಬಲ ಪ್ರಯೋಗಗಳನ್ನೆಲ್ಲ ಮಾಡಿ ನಮ್ಮನ್ನು ಒಕ್ಕಲೆಬ್ಬಿಸಿದ್ರು. ಮತ್ತು ಆ ಒಂದು ಪರಿಸ್ಥಿತಿಗೆ ಕಟ್ಟು ಬಿದ್ದು ನಾವು ನಮ್ಮ ಭೂಮಿಯನ್ನ ಬಿಡಬೇಕಾಗಿ ಬಂತು. ಆದ್ರೆ ನೆಲ್ಲಿದಡಿ ಗುತ್ತನ್ನ ನಾವು ಹೋರಾಟದ ಮೂಲಕ ಉಳಿಸಿಕೊಂಡಿದ್ದೇವೆ, ಅದನ್ನ ಆ ಸ್ಮಾರಕದ ರೀತಿಯಲ್ಲಿ ಉಳಿಸಿಕೊಂಡಿದ್ದಾರೆ ಅಂತ ಅವರ ಒಂದು ವಾದವಾಗಿರುವಂತದ್ದು. ಹಾಗಾಗಿ ಈಗದು ಆ ಭೂಮಿ ಅವರ ಹೆಸರಲ್ಲಿ ಇದ್ರೂ ಕೂಡ, ಅಂದ್ರೆ MSEZ ಹೆಸರಿನಲ್ಲಿ ಇದ್ರೂ ಕೂಡ ಅದು ದೈವದ ಆಚರಣೆ ಇರುವಂತಹ ಭೂಮಿ, 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ಭೂಮಿ, ಮತ್ತು ವರ್ಷದಲ್ಲಿ ನಡೆಯುವಂತಹ ಯಾವುದೇ ಒಂದು ಜಾತ್ರೆ ಉತ್ಸವಕ್ಕೂ ಕೂಡ ತೊಂದರೆ ಆಗಬಾರದು. ಈ ನಿಟ್ಟಿನಲ್ಲಿ ಅದನ್ನ ಪರ್ಮನೆಂಟ್ ಆಗಿ ಆ ದೈವದ ಹೆಸರಿಗೆ ಮಾಡಬೇಕು ಮತ್ತು ಆ ಜಾಗಕ್ಕೆ ಒಂದು ಪ್ರತ್ಯೇಕ ರಸ್ತೆಯನ್ನ ಮಾಡಬೇಕು ಅನ್ನುವಂತ ಬಲವಾದ ಒಂದು ಇದನ್ನ ಮಂಡನೆ ಮಾಡಿದ್ದಾರೆ. ಆದ್ರೆ ಇದು ಒಂದೆರಡು ದಿನಗಳಲ್ಲಿ ಸಾಲ್ವ್ ಆಗುವಂತದ್ದಲ್ಲ, ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು, ಅದು ಕೂಡ ಪ್ರಮುಖವಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ಇರುವಂತದ್ದು. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿದಂತೆ ಒಂದು ಅಧಿಕಾರಿಗಳು ಏನಿದ್ದಾರೆ ಇವರ ಒಂದು ಸಮನ್ವಯದಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವ ಅನ್ನುವಂತ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. 국민 하셨고